ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಲ್ಲ ಹಸ್ಬೆಂಡು, ನಿಮ್ಗೆ ಇನ್ನೂ ನನ್ನ ಮೇಲೆ ಕೋಪ ಕಡಿಮೆ ಆಗಿಲ್ವಾ? ನಿಮ್ಮ ಮೇಲೆ ಕೋಪ ಮಾಡ್ಕೊಂಡು ಏನ್ರಿ ಸಾಧಿಸ್ಲಿ ನಾನು? ಅಣ್ಣ ನಿಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡಿದಾಗ ನಾನು ನಿಮ್ಮ ಪರವಾಗೆ ನಿಂತ್ಕೊಂಡೆ. ಅದು ಅಲ್ಲದೆ ನಿಮ್ಮ ಅಮ್ಮನ ಬಗ್ಗೆ ಅಷ್ಟೆಲ್ಲ ಮಾತಾಡಿದಾಗ ಕೆನ್ನೆಗೆ ಬರ್ಸಿ ಮನೆಯಿಂದನೂ ಆಚೆ ಕಳಿಸ್ದೆ. ಆದರೂ ನಾನೇ ಕೆಟ್ಟೋಳು ಅಂತ ಅಂತಿದ್ದೀರ ಅಲ್ವಾ? ನೋಡಿ, ಇವತ್ತು ನಡೆದಿರೋ ಘಟನೆಯಿಂದ ಹೊರಗೆ ಬರಕ್ಕೆ ನನಗೆ ಟೈಮ್ ಬೇಕು. ಅಲ್ಲಿವರೆಗೂ ಬಂದು ಮಾತಾಡ್ಸಿ ಡಿಸ್ಟರ್ಬ್ ಮಾಡಬೇಡಿ. ಅಲ್ಲ ಹಸ್ಬೆಂಡು, ನನ್ನ ಮಾತು ಪ್ಲೀಸ್ ಒಬ್ಬಂಗೆ ಟೈಮ್ ಕೊಡಿ. ಸಾರಿ. ತಪ್ಪು ಮಾಡಿರೋದು ನಾನು, ನೀವ್ಯಾಕೆ ಕ್ಷಮೆ ಕೇಳ್ತಿದ್ದೀರಾ? ನಾನು ಒಬ್ಬನೇ ಇರಬೇಕು ಅಂದೆ ಅಂತ ಇಲ್ಲಿ ಬಂದು ಕೂತ್ರ. ನಾನಲ್ಲಿದ್ದರೆ ನೀವು ನಿದ್ದೆನೂ ಮಾಡಲ್ಲ. ಅದಕ್ಕೆ ನನ್ನಿಂದ ನಿಮ್ಗೆ ಯಾಕೆ ತೊಂದರೆ ಅಂತ ಇಲ್ಲಿ ಬಂದೆ. ತಪ್ಪು ಮಾಡಿದ್ದು ನಿಮ್ಮ ಅಣ್ಣ, ಆದರೆ ನಾನು ನಿಮ್ಮ ಮೇಲೆ ಕೋಪ ಮಾಡ್ಕೊಂಡು ಕೂಗಾಡ್ಬಿಟ್ಟೆ. ಏನೋ ಗೊತ್ತಿಲ್ಲ ದೀಪ ಅವರೇ, ನಿಮ್ಮ ಹತ್ರ ಜಗಳ ಮಾಡ್ಕೊಂಡ್ರೆ ನನಗೆ ನೆಮ್ಮದಿ ಇರಲ್ಲ. ನೋಡಿ, ನೀವು ಒಬ್ಬರೇ ಇಲ್ಲಿರೋದೆಲ್ಲ ಬೇಡ. ನನ್ನ ಕೈಲಿ ಇದನ್ನೆಲ್ಲ ನೋಡೋಕ್ಕಾಗಲ್ಲ. ಪ್ಲೀಸ್ ರೂಮಿಗೆ ಬನ್ನಿ. ಬೇಡವಾದದನ್ನ ಹೊರಗೆ ಹಾಕಿದ್ರೆ ಬೇಕಾಗಿರೋದಕ್ಕೆ ಜಾಗ ಸಿಗುತ್ತೆ. ಅದು ಮನೆ ಆದ್ರೂ ಇರ್ಲಿ, ಮನ್ಸಾದ್ರೂ ಇರ್ಲಿ. ನಿಜ ನೀವು ಹೇಳಿದ್ದು. ನಿಮ್ಮ ಅಣ್ಣ ಮಾಡಿರೋ ತಪ್ಪಿಗೆ ನಿಮ್ಮ ಹತ್ರ ಮಾತು ಬಿಡೋದ್ರಲ್ಲಿ ಅರ್ಥ ಇಲ್ಲ. ಅದು ಇವಾಗ ತಿಳಿದು ಬಂದಿದೆ. ಯಾವುದೇ ಹೆಣ್ಣಿಗಾಗ್ಲಿ ತನ್ನ ಗಂಡ ಅವಳ ಹತ್ರ ಮಾತಾಡ್ತಿಲ್ಲ ಅನ್ನೋ ದುಃಖಕ್ಕಿಂತ ಬೇರೆ ಯಾವುದು ದೊಡ್ಡದಲ್ಲ. ನಿಮ್ಮನ್ನ ಅಣ್ಣ ಎಲ್ಲರೂ ಮುಂದೆ ಅವಮಾನ ಮಾಡ್ದ ಅಂತ ಈಗಲೂ ಬೇಜಾರಾಗ್ತಿದೆ. ನನ್ನ ಪರವಾಗಿ ನಿಮ್ಮ ಅಣ್ಣನ ವಿರುದ್ಧನೇ ಮಾತಾಡಿದ್ರಲ್ಲ, ನೀವು ನನ್ನ ಬಗ್ಗೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದೀರ ಅನ್ನೋದು ಅದರಲ್ಲೇ ಅರ್ಥ ಆಯಿತು. ಹೋಗ್ಲಿ ಬಿಡಿ, ಬನ್ನಿ ಊಟ ಮಾಡಿ ಮಲ್ಗೋಣ. ನಿಮ್ದು ಊಟ ಆಯ್ತಾ ಹಚ್ಬಿಂಡು? ಇಲ್ಲ, ನೀವು ಮೊದಲು ಮಾಡಿ. ನೀವು ರೂಮಲ್ಲಿ ಕೂತೀರಿ, ನಾನು ಊಟ ತೊಗೊಂಡು ಬರ್ತೀನಿ. ಬೇಡ, ನಾನೇ ಇವತ್ತು ನಿಮ್ಗೆ ಊಟ ಮಾಡಿಸ್ತೀನಿ. ಕೂತ್ಕೊಳ್ಳಿ. ಯಾಕೆ ಕಣ್ಣೀರು? ನೀವು ನನ್ನ ಮೇಲೆ ತೋರಿಸ್ತಿರೋ ಪ್ರೀತಿ ಕಾಳಜಿಗೆ ಕಣ್ ತುಂಬಂತು.
ಹಚ್ಕೊಂಡು ನೀವು ಊಟ ಮಾಡಿಲ್ಲ ಇರಿ ನಾನು ತಿನ್ನಿಸ್ತೀನಿ. ಬೇಡ 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 ನಾನು ಆಮೇಲೆ ಮಾಡ್ತೀನಿ. ಹಸ್ಬೆಂಡು ನೀವು ಮಾತ್ರ ನಂಗೆ ತಿನ್ನಿಸ್ಬಾರ್ದು, ನಾನು ನಿಮ್ಗೆ ತಿನ್ನಿಸ್ಬಾರ್ದಾ? ಯಾಕ್ರಿ ಇಷ್ಟು ಸಣ್ಣ ವಿಷಯಕ್ಕೆ ಮಕ್ಳ ಥರ ಕೋಪ ಮಾಡ್ಕೊತಿದ್ದೀರಾ? ಮತ್ತೆ ನೀವು ಚಿಕ್ಕ ಮಗು ಥರ ಊಟ ಮಾಡಲ್ಲ ಆಮೇಲೆ ಮಾಡ್ತೀನಿ ಅಂತಂದ್ರೆ? ಆಯ್ತು, ನಿಮ್ಗೆ ಇವಾಗ ನನಗೆ ತಿನ್ಸಿದ್ರೇ ಸಮಾಧಾನ ಆಗೋದು ಅಂದರೆ ತಿನ್ನಿಸಿ. ಅಷ್ಟೊಂದು ಬೇಡ ಅಷ್ಟೊಂದು ಬೇಡ. ತಿನ್ನಿ. ಆಯ್ತು, ಸ್ವಲ್ಪನೇ ಕೊಡ್ತೀನಿ. ಏನಾಯ್ತು ಹಸ್ಬೆಂಡು, ನೀವ್ಯಾಕೆ ಬೇಜಾರು ಪಡ್ಕೊತಿದ್ದೀರಾ? ಅಮ್ಮ ನೆನಪಾದ್ರು. ಅಮ್ಮನೂ ಇದೇ ಥರ ಬಲವಂತ ಮಾಡಿ ತಿನ್ನಿಸ್ತಾಯಿದ್ರು. ಪ್ರಪಂಚದಲ್ಲಿ ಬೆಲೆನೇ ಕಟ್ಟಕ್ಕಾಗದೇ ಇರೋ ಜೀವ ಅಂದರೆ ಅದು ಅಮ್ಮ. ಯಾವ ಸ್ವಾರ್ಥನೂ ಇಲ್ಲದೆ ತನ್ನ ಮಕ್ಕಳನ್ನ ಪ್ರೀತಿಯಿಂದ ಸಾಕ್ತಾಳೆ. ಮಕ್ಕಳನ್ನೇ ಪ್ರಪಂಚ ಅನ್ಕೋತಾಳೆ. ತನಗೋಸ್ಕರ ಏನು ಮಾಡ್ಕೊಳ್ದೆ ಹೋದರೂ ಮನೆ ಮಕ್ಕಳು ಗಂಡ ಅಂತ ತನ್ನ ಜೀವನನೇ ಸವಿಸ್ತಾಳೆ. ಅಮ್ಮನ ಋಣನ ನಾವು ಯಾವತ್ತೂ ತೀರ್ಸೋಕ್ಕಾಗಲ್ಲ. ಹೌದು ಹಚ್ಬೆಂಡು, ನಾವು ಎಷ್ಟೇ ದುಡಿದ್ರು ಎಷ್ಟೇ ಖುಷಿಯಾಗಿದ್ರು ಅಮ್ಮ ಇಲ್ಲ ಅನ್ನೋ ನೋವು ಮುಂದೆ ಇದು ಯಾವುದು ಲೆಕ್ಕಕ್ಕೆ ಬರಲ್ಲ. ನೋಡ್ದ ಸೌಂದರ್ಯ, ಅಮ್ಮ ಇಲ್ಲ ಅಂತ ಮಾತಾಡ್ತಿದ್ದಾರೆ ಹೊರತು ಇಷ್ಟು ದಿನ ನೀನು ಅಮ್ಮನ ಸ್ಥಾನದಲ್ಲಿ ನಿಂತಿದ್ದೆ ಅನ್ನೋದನ್ನೇ ಮರ್ತೋಗಿದ್ದಾರೆ. ಅವನ ಕೈ ತುತ್ತು ಕೊಡೋದಕ್ಕೆ ನೀನು ಬೇಕಿತ್ತು, ಈಗ ಅವಳ ಅವಶ್ಯಕತೆ ಇದೆಯಾ? ಇನ್ಮೇಲಾದರೂ ಆ ದೀಪನಿಂದ ದೂರ ಇರ್ತಾನೆ ಅನ್ಕೊಂಡ್ರೆ ಇನ್ನೂ ಹತ್ರ ಹಾಕ್ತಾ ಇದ್ದಾನೆ. ಅದ್ಯಾವ ಗಳಿಗೆಲಿ ಮನೆ ಕಾಲಿಟ್ಲೋ ಏನೋ. ಚಿರುನ ಅವಳ ಕಂಟ್ರೋಲಲ್ಲೇ ಇಟ್ಕೊಂಡಿದ್ದಾಳೆ, ಆದರೆ ಚಿರು ಅವಳನ್ನು ಮಾತ್ರ ಬಿಟ್ಕೊಡಲ್ಲ ಅಂತಾನೆ. ಅಣ್ಣ ಫೋನ್ ಸ್ವಿಚ್ ಆಫ್ ಬರ್ತಿದೆ ಅಲ್ವಾ, ಏನು ಮಾಡಲಿ? ಅವನು